ಅಮ್ಮಂಗೆ ಹೆಲ್ಪ್ ಮಾಡೋದು ಬಿಟ್ಟು ಗಾಂಡು ನನ್ನ ಮಗ ಲಿಫ್ಟಲ್ಲಿ ಅಮ್ಮನ್ ರ್ಯಾಪ್ ಮಾಡೋನು. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಜೈ ಶ್ರೀರಾಮ್. ಯಾವಾಗ ವ್ಲಾಗ್ಸ್ ಮಾಡ್ತಾಯಿದ್ದೆ ಅಂದರೆ ಪ್ಲೇಸಸ್ ತೋರಿಸ್ಕೊಂಡು ಸೊ ಅವಿವು ಮಾಡ್ಕೊಂಡು ಗಾಡಿಯಲ್ಲಿ ಹೋಗೋ ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಸೊ ಇವತ್ತು ಏನಂದರೆ ಇವಾಗ ತಾನೇ ಒಂದು 10 ನಿಮಿಷದಿಂದ ಒಂದು ವಿಡಿಯೋ ನೋಡಿದೆ. ಸೊ ಒಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಈ ಆ್ಯಪ್ಗಳೇನಿದ್ದಾವೆ, ಇನ್ಸ್ಟಾಗ್ರಾಮ್ ಮೈನ್ ಇವಾಗ ಸದ್ಯ ಕಾಲದಲ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೊ ಪ್ರತಿಯೊಬ್ಬರು ಈ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಟ್ರಾಪಿಂಗು, ಸೊ ಫ್ರೆಂಡ್ಶಿಪ್ಪು ಎಲ್ಲ ನಡೀತಾನೆ ಇರ್ತದೆ. ಇಂಥದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕ್ತಾರೆ, ಸೊ ವಿಡಿಯೋ ಕಾಲ್ಸು ಅವು ಇವು ಆಳು ಮೂಲು ಎಲ್ಲ ಮಾಡ್ತಾನೆ ಇರ್ತಾರೆ. ಈ ತಿಂಗಳಲ್ಲಿ ಒಬ್ಬ ಇನ್ಸ್ಟಾಗ್ರಾಮಿಂದ UK ಗರ್ಲ್ ಜೀವನನೇ ನಾಶ ಆಗುತ್ತೆ. ಹೆಂಗೆ ಅಂತೀರಾ? ಒಂದು ಸ್ವಲ್ಪ ಸ್ಟೋರಿ ಹೇಳ್ತೀನಿ ನೋಡಿ. ಸೊ ಗರ್ಲ್, ಸೊ ಆ ಹುಡುಗಿ ಹೆಸರು ಗೊತ್ತಿಲ್ಲ. ಈ ನಡುವೆ ಸ್ವಲ್ಪ ಆಯಮ್ಮಂದೆ ವಿಚಾರ ಇಂಡಿಯಾದಲ್ಲಿ ನಡೀತು. ಆಯಮ್ಮ ಒಬ್ಬ ಟೂರಿಸ್ಟ್ ವ್ಯಕ್ತಿ. ಸೊ UK ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತಾಳೆ. ಒಬ್ಬ ಟೂರಿಸ್ಟ್ ಗರ್ಲು ಸೋಲೋ ಟ್ರಾವೆಲಿಂಗು ಅವು ಇವು ಆಳು ಮುಳು ಮಾಡ್ತಾನೆ ಇರ್ತಾಳೆ. ಆ ಅಮ್ಮನಿಗೆ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರೋದಲ್ಲಿರೋ ಒಬ್ಬ ವ್ಯಕ್ತಿಯಿಂದ. ಅವನೊಬ್ಬ ಎಜುಕೇಟೆಡೇ ಆ್ಯಂಡ್ ಜಾಬ್ಲೆಸ್. ಸೊ ಕೆಲಸ ಇರಲ್ಲ ಅವನಿಗೆ. ಈ ಅಮ್ಮನ್ನ ಟ್ರ್ಯಾಪ್ ಮಾಡಬೇಕು ಅಂತ ಸೊ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಸೊ ಅದು ಅಮ್ಮಂಗೆ ಗೊತ್ತಿರಲ್ಲ. UK ಗರ್ಲ್ ಯಾರು ಅಮ್ಮ ಇದ್ದಾರೆ, ಸೊ ಅಮ್ಮಗೆ ಗೊತ್ತಿರಲ್ಲ. ಅಂದರೆ ಅಮ್ಮ ಪ್ರತಿ ದೇಶನೂ ಸುತ್ತಾ ಇರೋವಾಗ ಪ್ಲ್ಯಾನ್ ಮಾಡ್ಕೊತಾಳೆ. ಈ ಮಾರ್ಚ್ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ಕೊತಾಳೆ, ಮಾರ್ಚ್ ಫಸ್ಟ್ ವೀಕಲ್ಲಿ ಬರಬೇಕು ಅಂತ. ಸೊ ನಮ್ಮ ಇಂಡಿಯಾ ಅಂದಿದ ತಕ್ಷಣ ಜಾಸ್ತಿ ಜನಕ್ಕೆ ನೆನಪಾಗೋದು ಯಾವುದು? ಗೋವಾ. ಸೊ ಟೂರಿಸ್ಟ್ ಪ್ಲೇಸ್ ಅಂದರೆ ಮಾತ್ರ UK ಜನರಿಗೆಲ್ಲ ಗೊತ್ತಾಗೋದು ಗೋವಾ. ಗೋವಾಗೆ ಬಂದು ಮಾರ್ಚ್ ಫಸ್ಟ್ ವೀಕು ಅಂದರೆ ಮಾರ್ಚ್ 7th 2025 ಸೊ ಈ ವರ್ಷದಲ್ಲೇ ಅವಳು ಬಂದು ಅಲ್ಲಿಗೆ ಬಂದು ಇಳಿತಾಳೆ ಗೋವಾದಲ್ಲಿ. ಇಂಡಿಯಾಗೆ ಬರೋಕ್ಕಿಂತ ಮುಂಚೆನೇ ಆಯಮ್ಮನು ರಿಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರಿಪ್ಲೈ ಕೊಟ್ಟಿದ್ದಾದಮೇಲೆ ಸೊ ಸರಿ ಆಯಿತು, ಗೋವಾಗೆ ಬಂದಮೇಲೆ ಇಂಥ ಹತ್ರ ಇಳ್ದಿದ್ದೀನಿ, ಸೊ ಇಂಡಿಯಾದಲ್ಲಿ ಇಳ್ದಿದ್ದೀನಿ, ಗೋವಾದಲ್ಲಿ ಇಳ್ದಿದ್ದೀನಿ ಸೊ ಅಂತ ಹೇಳಿದಾಳೆ ಅವನಿಗೆ. ಸೊ ಇವನ ಹತ್ರ ಜಾಬ್ಲೆಸ್ ಅಲ್ಲ, ಸೊ ಇವನ ಹತ್ರ ದುಡ್ಡಿರಲ್ಲ ಗೋವಾಗೆ ಹೋಗೋಕ್ಕೆ. ಹೆಂಗಾದರೂ ಪ್ಲ್ಯಾನ್ ಮಾಡಿಕೊಂಡು ಡೆಲ್ಲಿಗೆ ಕರ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾನೆ. ಡೆಲ್ಲಿಗೆ ಕರ್ಸ್ಕೊಂಡು ಅಲ್ಲಿ ಒಂದು ಹೋಟೆಲಲ್ಲಿ ಹೋಗ್ತಾರೆ. ಸೊ ಆಲ್ರೆಡಿ ಐಮನ್ ಬುಕ್ ಮಾಡಿ ಒಂದು ರೂಮಲ್ಲಿ ಸ್ಟೇ ಆಗೋಣ ಅಂತ ಇರ್ತಾಳೆ. ಯಾವಾಗ? ಸೊ ಇದು ನಡೆದಿರೋ ಮಾರ್ಚ್ 13ನೇ ತಾರೀಕು. ಸೊ ಹತ್ತತ್ರ ನಮಗೊಂದು 20 ದಿನಗಳು ಆಗಿಲ್ಲ. ಅಲ್ಲಿ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡು ಅಂದರೆ ಆಯಮ್ಮನೆ ಬುಕ್ ಮಾಡಿರ್ತಾಳೆ. ಸೊ ಇವನಿಗೆ ಡೆಲ್ಲಿ ಹತ್ರ ಅಲ್ಲ, ಇವನು ಡೆಲ್ಲಿ ಊರು. ಸೊ ಇವನ ಹೆಸರು ಬಂದು ಕೈಲಾಶ್ ಅಂತ. 24 ಏಜ್ ಇವನಿಗೆ. ಇವು ಕೈಲಾಶ್ ಅನ್ನೋ ವ್ಯಕ್ತಿ ಆಯಮ್ಮನ ಭೇಟಿ ಮಾಡೋಣ ಅಂತ ಸೊ ಒಂದು ಹೋಟೆಲ್ಗೆ ಬರ್ತಾರೆ. ಯಾವುದು? ಅಲ್ಲಿರೋ ಹೋಟೆಲ್ಗೆ. ಸೊ ಅಮ್ಮ ಅಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ, ರೂಮು ಅದೆಲ್ಲ ಬುಕ್ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಸರಿ ಆಯಿತು, ಹೋಟೆಲ್ಗೆ ಹೋಗಿ ಮೀಟ್ ಮಾಡ್ತಾರೆ. ನಾರ್ಮಲಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇರ್ತಾರೆ. ಅಮ್ಮನ ಮೈಂಡಲ್ಲಿ ಯಾವ ದುರುದ್ದೇಶನೂ ಇರಲ್ಲ. ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಇವನ ಜೊತೆ ಕೈಲಾಶ್ ಜೊತೆ ಅವನ ಫ್ರೆಂಡ್ ಒಬ್ಬ ಬಂದಿರ್ತಾನೆ. ಸೊ ರೂಮಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದ ತಕ್ಷಣ ಕೈಲಾಶ್ ಅನ್ನೋ ವ್ಯಕ್ತಿ ರೇಪ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹೆಂಗೆ ನಡೆಯುತ್ತೆ ಅಂದರೆ ರೇಪ್ ಇದು, ಆತನ ಫ್ರೆಂಡ್ ಮಾಡೋವಾಗ ಕೈಲಾಶ್ ಬಾಯಿ ಮುಚ್ಕೊತಾನೆ ಗಟ್ಟಿಯಾಗಿ. ಅಯ್ಯಮ್ಮನ ಪಾಪ ಎಷ್ಟು ರೋದನೆ ಅನುಭವಿಸಲ್ಲ. ಇದು ನಾನು ಇವಾಗ ಕೈಲಾಶ್ ಮಾಡೋವಾಗ ಇವನು ಗಟ್ಟಿಯಾಗಿ ಕಿರ್ಚಿದಿರ ಯಾರೂ ಕೇಳಿಸ್ಬಾರ್ದು ಅಂತ ಇವನು ಬಾಯಿ ಕೊಣೋದು ಅವ್ನು ಮಾಡ್ತಾ ಇರೋದು. ಸೊ ಅವನು ಮಾಡೋವಾಗ ಇವನು ಗಟ್ಟಿಯಾಗಿ ಹಿಡ್ಕೊಂಡು ಯಾರಿಗೂ ಕೇಳಿಸ್ಕೊಬಾರ್ದು ಅಂತ ಇವನು ಮಾಡ್ತಾ ಇರೋದು. ಕಿರುಕುಳ ಕೊಡ್ತಾ ಇರೋರು. ಸರಿ, ಇವ್ರ ಹತ್ರ ತಪ್ಪಿಸ್ಕೊಂಡು ಲಿಫ್ಟಲ್ಲಿ ಹೋಗಿ ಕೆಳಗಡೆ ಹೋಟೆಲಲ್ಲಿ ವೈಟರ್ಸ್ ಇರ್ತಾರೆ ನೋಡಿ, ಆ ವೈಟರ್ಗೆ ಹೇಳಕ್ಕೆ ಹೋಗ್ತಾಳೆ. ವೈಟರ್ ಏನು ಮಾಡಬೇಕು? ಎಮ್ಮಂಗೆ ಹೆಲ್ಪ್ ಮಾಡೋದು ಬಿಟ್ಟು ಗಾಂಡು ನನ್ನ ಮಗ
ಲಿಫ್ಟಲ್ಲಿ ಐಮನ್ ರ್ಯಾಪ್ ಮಾಡವನೆ. ಟೋಟಲ್ಲು ಇಲ್ಲಿ 3 ಜನ ರ್ಯಾಪ್ ಮಾಡಿರೋದು ಐಮನ್ನ. ಸೊ ರೂಮಲ್ಲಿ ಒಬ್ಬ ರ್ಯಾಪ್ ಮಾಡ್ದ, ರೂಮಲ್ಲಿ ಇಬ್ಬರು ರ್ಯಾಪ್ ಮಾಡಿದ್ರು. ಲಿಫ್ಟಲ್ಲಿ ಬಂದು ಅವ್ರಿಗೆ ಹೇಳಿ, ಸರ್ ಹಿಂಗೆ ನನಗೆ ಕಿರುಕುಳ ಕೊಡ್ತಾವ್ರೆ, ಹಿಂಗೆ ನನಗೆ ರೇಪ್ ಮಾಡ್ತಾವ್ರೆ ಅಂತ ಹೇಳಿದ್ದಕ್ಕೆ ಇವನು ಬಂದು ಸೊ ಲಿಫ್ಟಲ್ಲಿ ಬರ್ರಿ ನಡೀರಿ ಮೇಡಮ್ ಅಂತ ಹೇಳ್ಕೊಂಡು ಕರ್ಕೊಂಡೋಗಿ ಹಂಗೋ ಹಿಂಗೋ ಓಡೋಗಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಹೋಟೆಲಲ್ಲಿರೋ ಆ 3 ವ್ಯಕ್ತಿನೂ ಸೊ ಸರ್ಕಾರ ಪೊಲೀಸವ್ರು ಯಾರು ಇರ್ತಾರೆ ಸೊ ಅರೆಸ್ಟ್ ಮಾಡ್ತಾರೆ. ಈ ನ್ಯೂಸಲ್ಲಾದರೆ ಇಬ್ಬರಲ್ಲ ಒಬ್ಬರೇ ಮಾಡಿರೋದು, 3 ಅಲ್ಲ ಒಬ್ಬರೇ ಮಾಡಿರೋದು, ಇಬ್ಬರೇ ಮಾಡಿರೋದು ಅಂತ ಬೇಜಾನ್ ಕ್ರಾಸಸ್ನ ಬೇಜಾಸ್ ನ್ಯೂಸ್ಗಳು ಬೇರೆ ಬೇರೆ ಥರ ಬರ್ತಾಯಿದ್ದಾವೆ. ಸೊ ರೇಪ್ ಮಾಡಿರೋದು ಆ 3 ಜನ. ನಮ್ಮ ದೇಶಕ್ಕೆ ಅದು ಏನಾಗೈತೋ ಅದೇನೋ ಅಂತ. ಇವಾಗ ಎಷ್ಟೋ ಜನ UK ಜನರಿಗೆ ನಮ್ಮ ಇಂಡಿಯಾ ಮೇಲೆ ಇರೋ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ. ಅದೇ ಹೇಳ್ತಾ ಇದ್ದೀನಲ್ಲ, 0.0000 ಒಬ್ಬನು ಇರ್ತಾನೆ ಇಂಥ ನನ್ನ ಮಕ್ಕಳು. ಇಂಥವ್ರಿಂದ ಇಡೀ ಇಂಡಿಯಾಗೆ ಕೆಟ್ಟ ಹೆಸರು ಗೊತ್ತಾ. ಗರ್ಲ್ಸ್, ನಿಮ್ಮ ಹತ್ರ ಒಂದೇ ಕೇಳ್ಕೊಳ, ನಮ್ಮ UK ಆಯಿತು ಇಂಡಿಯಾ ಆಯಿತು ಅನ್ನೋಂಗಿಲ್ಲ. ಸೊ ಎಲ್ಲರೂ ನಮ್ಮ ಸಮಾನಸ್ರೆ. ಯಾವನೋ ಒಬ್ಬ ನಿದ್ದೆ ಇರ್ತಾನೆ ನನ್ನ ಮಕ್ಕಳು, ಕೆಟ್ಟ ದೃಷ್ಟಿಯಿಂದ ನೋಡೋ ನನ್ನ ಮಗ. ಸ್ವಲ್ಪ ನನ್ನ ಮಕ್ಕಳಿಂದ ಸ್ವಲ್ಪ ದೂರ ಇರ್ರಿ. ಇನ್ಸ್ಟಾಗ್ರಾಮು ಎಲ್ಲ, ಅದು ಇನ್ಸ್ಟಾಗ್ರಾಮು ಅನ್ನೋದೆಲ್ಲ ಸ್ವಲ್ಪ ಮನೋರಂಜನೆ ಇಟ್ಕೋಬೇಕು ಹೊರತು ಅದೇ ಚಟವಾಗಿ ಇಟ್ಕೋಬಾರ್ದು. ಸೊ ನೀವು ಎಂಜಾಯ್ ಮಾಡಿ, ನಿಮ್ಮ ಇಷ್ಟ, ನಿಮ್ಮ ಫ್ರೆಂಡ್ಸ್ ಅವ್ರ ಹತ್ರ ಅವ್ರ ಹತ್ರ ಚಾಟಿಂಗ್ ಮಾಡ್ಕೊಳೋದು ಅದು ನಿಮ್ಮ ಪರ್ಸ್ನಲ್. ಅದು ನಾನು ಕೇಳೋ ಹಕ್ಕು ನನಗೂ ಇಲ್ಲ, ನಾನು ಹೇಳೋ ಹಕ್ಕು ನನಗೂ ಇಲ್ಲ. ಬಿಕಾಸ್ ನಾನು ಯೂಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್, ಯೂಸ್ ಮಾಡಲ್ಲ ಅಂತ ಚಾಚಾ ನನ್ನ ಮಗ ಅಂತೂ ನಾನು ಅಲ್ಲ. ಆದರೆ ಸ್ವಲ್ಪ ಜನ ಇರ್ತಾರೆ ನನ್ನ ಮಕ್ಕಳು ಟ್ರ್ಯಾಪ್ ಮಾಡೋಕ್ಕೆ. ಇವಾಗೇನು ಆ ಡಿಲ್ಲಿಯಲ್ಲಿ ನಡೆದಿದೆ, ಸೊ ಹಂಪಿಯಲ್ಲಿ ನಡೆದಿದೆ ಅಂತೆ. ಸೊ ಅದು ವಿಡಿಯೋ ಮಾಡ್ತೀನಿ. ಸ್ವಲ್ಪ ನಾನು ನೋಡಿದೆ, ಸ್ವಲ್ಪ ನಾನು ಸರ್ಚ್ ಮಾಡಿ ಬಿ ಕೇರ್ಫುಲ್ ಅಷ್ಟೇ ಇರೋದು. ಇವಾಗ ಹೋಟ್ಲಲ್ಲಿ ಅವರು ಫ್ರೆಂಡ್ಲಿಯಾಗಿರ್ತಾರೆ ಅಂತ ನಂಬ್ಕೊಂಡು ರೂಮ್ ಕರ್ಕೊಂಡು ಹೋದರೆ, ಸೊ ರೂಮಲ್ಲಿ ಆ ಥರ ಮಾಡಿದ್ರು. ರೂಮಿಂದ ತಪ್ಪಿಸ್ಕೊಂಡು ಓಡ್ಬಂದು ವೈಟರ್ಗೆ ಹೇಳೋಣ, ಅವನೇನೋ ಸಾಲ್ವ್ ಮಾಡ್ತಾನೆ, ಇಲ್ಲಾಂದರೆ ಸ್ವಲ್ಪ ಸೇಫ್ ಮಾಡ್ತಾನೆ ಅಂತ ಹೋಗಿ ಅವನಿಗೆ ಹತ್ರ ಹೇಳ್ಕೊಂಡ್ರೆ, ಅವನು ಬಂದು ಯಾವುದರಲ್ಲಿ ಲಿಫ್ಟಲ್ಲಿ ರೇಪ್ ಮಾಡ್ತಾನೆ. ಹೆಂಗಿದೆ ನೋಡಿ ನಮ್ಮ ಸಮಾಜ ಅಂದರೆ, ಈ ಥರ ಇದೆ. ಇಂಥ ನನ್ನ ಮಕ್ಕಳಿಂದನೇ ನಮ್ಮ ಇಂಡಿಯಾ ಕಲ್ಚರು, ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಇದೆ. ಜಲಪಾತಗಳು, ಬೆಟ್ಟ ಗುಡ್ಡಗಳು, ಹಳ್ಳಗಳು, ದೇವಸ್ಥಾನಗಳು, ಸೊ ಬೇಜಾನಿದ್ದಾವೆ. ಇಂಡಿಯಾ ಅಂತ ನೋಡಿದ್ರೆ ಕಲ್ಚರು ನಮ್ದು ಅದೇ. ದೇವಸ್ಥಾನಗಳೆಲ್ಲ ಜಾಸ್ತಿ ಇದಾವೆ ನಮ್ಮ ಇಂಡಿಯಾದಲ್ಲಿ. ಗರ್ಲ್ಸ್, ಬಿ ಕೇರ್ಫುಲ್. ಅಂತ ನನ್ನ ಮಕ್ಕಳು ಇದ್ದೇ ಇರ್ತಾರೆ, ಗಂಡು ನನ್ನ ಮಕ್ಕಳು. ಸೊ ಇವರಿಂದ ಲೈಫ್ ಹಾಳಾಗುತ್ತೆ. ಸೊ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಇವೆಲ್ಲ ಎಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟೇ ಯೂಸ್ ಮಾಡ್ಕೊಳ್ಳಿ, ಅತಿಯಾಗಿ ಹೋಗ್ಬೇಡಿ. ರೀಲ್ಸ್ ಎಲ್ಲ ಏನು ಮಾಡ್ಕೊತೀರಿ ಅವೆಲ್ಲ ಮಾಡ್ಕೊಳ್ಳಿ. ಈ ಟ್ರಾಪಿಂಗ್ ನನ್ನ ಮಕ್ಕಳು ಇರ್ತಾರೆ, ಅಂಥವ್ರಿಗೆಲ್ಲ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ. ಮೆಸೇಜಸ್ನೆಲ್ಲ ಬ್ಲಾಕ್ ಮಾಡಿ. ನಿಮಗೇನು ನಿಮ್ಮ ಸರ್ಕಲ್ ಏನಿರುತ್ತೆ ಆ ಸರ್ಕಲ್ ಹತ್ರ ಇರ್ರಿ. ಅದು ನೋಡಿ ಮಾಡಿ ಸ್ನೇಹ ಮಾಡಿ ಅಷ್ಟೇ. ಈ ಥರ ಇದೆ ಸಿಚುವೇಶನ್. ಸರಿ, ಮುಂದಿನ ವಿಡಿಯೋಗೆ ಸಿಗ್ತೀನಿ.